ಎಂತಾಯ್ತು? ಸಂಡಿಗೆ ಮಾಡುವ ಅಂತ ಅನ್ಕೊಂಡೆ. ಆಕ್ಚುಲಿ ನಾನು ಸಂಡಿಗೆಲಿ ಎಕ್ಸ್ಪರ್ಟ್ ಅಲ್ಲ, ಅಮ್ಮ ಎಲ್ಲ ಮಾಡ್ತಾರಲ್ಲ. ಸೊ ಇದು ನಂಗೆ ಇದಕ್ಕೇನೆಲ್ಲ ಹಾಕ್ಬೇಕಂತಂದ್ರೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನೇ ಒಂದು ತಕ್ಕ ಮಟ್ಟಿಗೆ ಹಾಕಿದ್ದೇನೆ. ಅಂದ್ರೆ ಅನ್ನ ಉಳ್ದಿತ್ತು ನಿನ್ನೆದು, ಅದಕ್ಕೆ ಮಾಡುವ ಅಂತ ಅನ್ಕೊಂಡೆ. ಈಗ ಅಲ್ಲಿ ಬಿಸಿಲು ನೋಡಿ ಬೇಡ ಇಲ್ಲಿ ಕುತ್ಕೊಂಡು ಹಾಕುವ, ಮತ್ತೆ ಅಲ್ಲಿ ತಗೊಂಡು ಹೋಗುವ ಅಂತ ಅನ್ಕೊಂಡೆ. ಹಪ್ಪಳ ಎಲ್ಲ ಹಾಗೆ ಅಲ್ಲ ಮಾಡುದು, ಇಲ್ಲಿ ಹಾಗೆ ತಗೊಂಡು. ಇದು ಸಂಡಿಗೆ ಅಲ್ಲ, ಇದಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ತದಾ? ಅತಿ ಬುದ್ಧಿವಂತಿಕೆಯಲ್ಲಿ ಅಲ್ಲಿ ಕೂತ್ಕೊಳ್ಳೋ ಬಿಸಿಲಾಗುತ್ತೆ ಅಂತೇಳಿ ಇಲ್ಲಿ ಹಾಕಿದ್ದಾಳೆ. ಅದು ಅವಳು ಅತಿ ಬುದ್ಧಿವಂತಿಕೆ. ಈಗ ಗಟ್ಟಿ ಇಟ್ಕೊಳ್ಳಿ, ಗಟ್ಟಿಯಲ್ಲಿ ನಾನು ಇಲ್ಲಿ ಇಟ್ಕೊಂಡು ನೀವು ಮತ್ತೆ ಬೈತಿ. ಕಷ್ಟ ಉಂಟು ಇದು ಮಾಡ್ಲಿಕ್ಕೆ. ನಾನು ಇದ್ದಿದ್ದಕ್ಕಾಯ್ತು. ಅರ್ಷಿತ ಅಲ್ಲಿ ಒಳಗಡೆ ಅಂಬ್ರೆಲಾ ಉಂಟು, ನನ್ನ ಹೆಂಡತಿಗೆ ಏನಾಗ್ಬೋದು. ಮಡದಿ ತಾನೇ ಮನೆಯ ಸಿಂಗಾರ. ಒಂದು ಕ್ಯಾಮರಾ ಆನ್ ಆಗಿ ಹೋಗಿ ಇವರು ಕ್ಯಾಮರಾ ಆಫ್ ತಕ್ಷಣ ಸೀದಾ ಹೋಗೋರು ಮಡಿಚಿ. ಮಡದಿಯ ಕಿರುನಗೆ ಮನಸ್ಸಿನ ದೀವಿಗೆ. ಈ ಸಂಡಿಗೆ ಅವಸ್ಥೆಯಲ್ಲಿ ನಾನು ಬೆಂದು ಹೋದೆ. ಎಂತ ಫ್ರೆಂಡ್ ಮಾರೆ, ಹೇಳಿದ ತಕ್ಷಣ ತಂದು ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ. ಫಸ್ಟ್ ಸಂಡಿಗೆ ಇಡೋ, ಮತ್ತೆ ಅದಕ್ಕೆ ಒಮ್ಮೆಲೆ ಹೊರಗೆ ಬಂದಾಗ ಬಿಸಿಲು ನೋಡಿ ಖರ್ಚು ಹೋದ್ರೆ. ನೀವೆಂತ ಹೇಳಿದ್ದು? ಒಂದು ಕೈ ಉಂಟಲ್ಲ ನೋಡಿ ನೋಡಿ ನೋಡಿ, ಕ್ಯಾಮರಾ ಆನ್ ಆಗಿದ್ದಕ್ಕೆ ಬೈಯುದಿಲ್ಲ, ಇಲ್ಲಾಂದ್ರೆ ಬೈತಿದ್ಲು. ನಿಮಿಷ ಇರಿ, ಕೊಡ್ತನದಕ್ಕೆ ಹಿಂಗೆ ಇದು ನಂಗೆ ಹಿಡ್ದಿದ್ರೆ ನಿಮ್ಗೆ ಹಿಡ್ದಿದ್ದೀರಾ? ಬೀಳ್ತುಂಟಲ್ಲ ಬೀಳ್ತುಂಟಲ್ಲ ನಿಮ್ಗೆ. ಸಂಡಿಗೆ ಬೀಳ್ತುಂಟು. ಏನಾದ್ರೂ ಒಂದು ಕೊಂಕು ಮಾತಾಡ್ಬೇಕು ಅಂತ ಮಾತಾಡ. ಹರ್ಷಿತ್, ಪ್ರಜ್ಞಾ ಫುಡ್ ಲ್ಯಾಬ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಶುರುವಾಗಿದೆ. ಪ್ರಜ್ಞಾ ಫುಡ್ ಲ್ಯಾಬ್ ಅಲ್ಲಿ ಇವಳದ್ ನೋಡು ಎಕ್ಸ್ಪರಿಮೆಂಟ್ ಮಾಡುದಂತೆ ಕಿಚನ್ ಅಲ್ಲಿ. ಇದು ಕೂಡ ಎಕ್ಸ್ಪೆರಿಮೆಂಟ್. ಇದರಲ್ಲಿ ಉಂಟಲ್ಲ ಈ ಪೀಸ್ ಸಿಕ್ಕಿದವರ ಚಾನ್ಸ್ ಅಂತ. ಅದನ್ನ ನೀನ್ ತಿನ್ಬೇಡ, ಅಮರ ಮಕ್ಕಳಾಗ್ತದೆ. ಮದುವೆ ಆಗ್ಲಿ ಮತ್ತೆ ನೋಡಿ ಅಮ್ಮನ ಮಕ್ಕಳು. ಅಷ್ಟಿತ್ತು ಚಾಲಿದ್ದಾನೆ, ನೆಕ್ಸ್ಟ್ ಲೈನ್ ಇದನ್ನೇ ಹೇಳ್ತಾನೆ ಅಂತ ಹೇಳಿ ಅವನೇ ಕೌಂಟರ್ ಕೊಟ್ಟ. ಅಮ್ಮರ ಮದುವೆ ಆಗ್ಲಿಕ್ಕಿಲ್ಲ. ಒಳ್ಳೆ ಅಮೀಬಾ ತರ ಮಾಡಿದಾಳೆ. ಅದೇ ಒಂದು ಶೇಪ್ ಅಲ್ಲಿ ಚಂದ. ಮತ್ತೆ ಪುಡಿ ಮಾಡಿ ತಿನ್ನೋದಲ್ಲ, ಅದಂದ್ರೆ ಯಾರಿಗ್ ಗೊತ್ತು ಇದು ಇಷ್ಟ ಆಗಿ ಜನ ನಮಗೂ ಕೊಡಿ ಅಂದ್ರೆ ತಿಂದು ನೋಡ್ತಾರಾ? ಪ್ರಜ್ಞೆ ಮಾಡಿರೋ ಅಡಿಗೆಯ ಬಗ್ಗೆ ಸುಮಾರು ಜನ, ಸಾಕಷ್ಟು ಜನ ಹೇಳೋ ಮಾತು ಕೇಳಿ ತಗೊಳ್ಳೋ ಅಂತ ಅನ್ಸಿದ್ರೆ. ಇಷ್ಟು ಆಗಿದೆ ಅದ್ರಲ್ಲಿ. ನಿನ್ನ ಬರ್ಡೇ ಟೈಮ್ ಅಲ್ಲಿ ಪಿಜ್ಜಾ ಮಾಡಿದ್ಲಲ್ಲ, ಅದು ತುಂಬಾ ಟೇಸ್ಟಿ ಆಗಿತ್ತು. ಅದನ್ನ ರೆಸಿಪಿ ಅಂತ ಹೇಳಿ ಫುಡ್ ಲ್ಯಾಬ್ ಅಲ್ಲಿ ತೋರಿಸಿದ್ಲು ಆಡಿಯನ್ಸ್ಗೆ. ಈಸಿಯಾಗಿ ಯಾರಿಗೂ ಆಡಿಯನ್ಸಿಗೆ ಹೇಳ್ಕೊಡೋದು ಬೇಡ, ಅದಕ್ಕೆ ಒಂದಷ್ಟು ಜನ ನೋಡೋ ಇಂಟ್ರೆಸ್ಟ್ ಇದ್ದವರು, ಈ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋರು ಇವಳಿಗೆ 89 ರೂಪೀಸ್ ಪೇ ಮಾಡಿ. ನಾವು ಮೊನ್ನೆ ಒಂದು ವಿಡಿಯೋ ಬಿಟ್ವಿ, ಒಂದು ಮನೆ ತಗೊಂಡಿದ್ವಿ ಅಂತ. ಅದಕ್ಕೆ ಜನ ಎಲ್ಲ ಬೈತಿದ್ರು. ಯಾಕಂದ್ರೆ ಅದು 200 ರೂಪಾಯಿದು ಮನೆ. ತಮ್ಮನೇಲಲ್ಲಿ ಪ್ರಸಿದ್ಧಿಗಾಗಿ ಮನೆ ತಗೊಂಡ್ವಿ. ನೀನು ಬಿಸ್ನೆಸ್ ಶುರು ಮಾಡ್ತೀಯ ಪಜ್ಜ? ಸಂಡಿಗೆ ಸೇಲಿಗೆ. ಸಂಡಿಗೆ ಸೇಲಿಗೆ ಒಳ್ಳೆ ಉಂಟಾ ಹೆಸರು? ಅಲ್ಲ, ಹೆಸರಿಗೋಸ್ಕರ ನಾವು ಸೇಲ್ ಮಾಡೋ ಅನಿಸ್ತಿದೆ. ಸಂಡಿಗೆ ಸೇಲಿಗೆ. ಈಗ ಎದ್ದಾದ ತಕ್ಷಣ ಅಮ್ಮ ಬೇಕು, ಆಮೇಲೆ ಅಪ್ಪ. ಓ ಬರ್ಬೇಕಾ? ನಗಡಿಯೇ ಮಂಗ ಮಾಡು ನೀನು. ಹೀರೋಯಿನ್ ಆಗಿ ಮಾಡ್ತಾಳೆ. ಹೀರೋಯಿನ್ ಮಾಡಿ, ಹೀರೋಯಿನ್ ಆಗಿ ಮಾಡ್ದಲ್ಲ ಕರ್ಲಿ ಹೇರ್ಸ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದಲ್ಲ. ಆದ್ರೂ ಗೊತ್ತಿಲ್ಲ ಇವಳಿಗೆ ಬಿದ್ದಲ್ಲ. ಅವಳು ಯಾವ್ದು ಗೊತ್ತಿಲ್ಲ, ಫು ಮಾಡುದು ಹೀಗಿದ್ರೆ. ಹೌದಾ? ಮಾಡ್ತಾಳ? ಮಾಡು ಮಾಡಿ. ಅವಳು ಮಾಡ್ತಾಳೆ. ಮಾಡಿ. ಎಷ್ಟು ಚಂದ ಇವಳು, ಹರಿಯವರಾಣಿ ಮಗಳು.
ನೀನು ಅವಳಿಗೆ ಆಟ ಸಾಮಾನು ತಂದು ಕೊಡಬೇಡಿ, ಅವಳಿಗೆ ಕ್ಯಾಮರಾ ತಂದು ಕೊಡಿ ವ್ಲಾಗ್ ಮಾಡ್ಲಿಕ್ಕೆ. ನನ್ನ ಬಾಬೆ ಬಾಬೆ. ಮೂರು ಅತ್ತೆ ಅಂದಿರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅಜ್ಜ ಈಗ ಇದರಲ್ಲಿ ಪರ್ಸಲ್ಲಿ ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಲೋಟೆ. ಅವ್ರಿಗಿದ್ರೆ ಕೊಡು ಮಾರೆ, ನಂಗೆ ಅವರ ಪರಿಸ್ಥಿತಿ ನೋಡಿ ನಂಗೆ ಬೇಜಾರು. ಇಷ್ಟೆಲ್ಲ ಬಂಗಾರ ಹಾಕಿರೋರು ಒಂದು ಲೋಟೆಗೆ. ಮಾಮಂದ್ ಮೈಂಡ್ ವಾಯ್ಸ್ ಅಲ್ಲಿಗೆ ಪಂಡು ಸಾಕಾಗ್ತದೆ. ಪೂರ ಮೊದಲು ಕಂಡನೆ ಏನ್ ಶರಣ್ಯ ಇಲ್ವಾ ಗೊತ್ತಾಗುದಿಲ್ಲ ಮಾರೆ. ನೀವು ನೆಕ್ಸ್ಟ್ ಎಲ್ಲಿ ಕದಿಲಿಕ್ಕೆ ಹೋಗುದು? ಇಂಜಿನಿಯರ್ ಬಂದಿದ್ದಾರೆ, ಹೇಗೆ ಕಾಂಕ್ರೀಟ್ ಆಗ್ತಾರೆ ಅಂತ ನೋಡ್ಲಿಕ್ಕೆ. ಸರಿ ಆಗ್ತಾ ಇದ್ದಾರಾ ಇಲ್ಲವಾ ಇಲ್ಲ ನೋಡ್ತಿದ್ದಾರೆ. ಚಿನ್ನ 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 ನೀನ್ ದೂರ ಹೋಗುದು. ಅವ್ರು ಇಂಜಿನಿಯರ್ ಅಲ್ಲ, ಎದುರೆದುರು ಹೋಗ್ತಿದ್ದಾಳೆ ಅವಳು. ಛೇ, ಹೇಗೆ ಹೋಗುದು? ಹೇಗೆ ಹೋಗುದು ಮಾಮ? ಹೇಗೆ ಹೋಗುದು ಮಾಮ? ಈಗ ಸ್ಟಾರ್ಟ್ ಮಾಡ್ತಾರೆ. ಬಾ 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 ಇಚ್ಚು ಬಾ ಇಚ್ಚು ಬಾ. ನಮ್ಮ ಮನೆ ಎದುರು ಕಾಂಕ್ರೀಟ್ ಆಗ್ತುಂಟು. ಇನ್ನು ನಮ್ಮ ಮನೆಗೆ ಬರಲಿಕ್ಕಿಲ್ಲ, ಈಸಿ. ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಈಸಿ ಅಂತ. ಅಲ್ಲಿ ಮಾತ್ರ ಈಚೆ ಬಾರ. ಅವಳಿಗೆ ಇಂಟ್ರೆಸ್ಟ್ ಎಂತ ಮಾಡ್ತಾರೆ ನೋಡು ಅಂತೇಳಿ. ಹಾಗಾಗಿ ಸೌಂಡ್ ಆಗ್ತದೆ. ಈಗ ನೋಡು ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಹೀರೋ ಥರ ಫೀಲ್ ಆಗ್ತಾ ಉಂಟು ಇವರು ಶೂಟ್ ಮಾಡ್ತಿರುವಾಗ. ಫೇಲ್ಯೂರ್ ಆಗದಿಂದ ಇವರಿಬ್ಬರು ಕಾಯ್ತಿದ್ದಾರೆ. ಇನ್ನು ಆಗಿಂದ ಎಳಿತಿದ್ದಾರೆ, ಇನ್ನೂ ಸಹ ಆಗ್ತಿಲ್ಲ, ಫೇಲ್ಯೂರ್ ಆಗ್ತಾ ಉಂಟು. ಅವ್ರು ಹೋದ್ರಲ್ಲ, ಕಾಣುದಿಲ್ಲ, ಬಗ್ಗಿ ನೋಡ್ತಿದ್ದಾಳೆ. ಅವ್ರು ಹೋದ್ರೆ ಎಂತ ಮಾಡ್ತಿದ್ದಾರೆ. ನೀನು ಒಂದು ನಿದ್ದೆ ಮಾಡಿ ಹೇಳುವಾಗ ನಮ್ಮಮ್ಮನೆ ನೋಡಿ ಎಷ್ಟು ಫುಲ್ ಚೇಂಜ್ ಆಗಿದೆ. ಬೆಳಿಗ್ಗೆ ಮಲಗುವಾಗ ಸರಿ ಇತ್ತು. ನಡ್ಕೊಂಡು ಹೋಗ್ಲಿ, ಹೆಜ್ಜೆ ಗುರುತೊಂದಿರ್ಲಿ ನೆನಪಿಗೆ. ನಾಯಿದಾಗ್ತದೆ ಸ್ವಲ್ಪ ಹೊತ್ತಾಗುವಾಗ. ನೋಡಲ್ಲಿ ಬಗ್ಗಿ ನೋಡುದು. ಡ್ರೆಸ್ ನೋಡಂತೆ ಅಲ್ಲಿ ಹೇಗಾಗಿದೆ ನೋಡಂತೆ. ವಾವ್, ಇದೆಲ್ಲ ಅವಳ ಬರ್ಡೇಗೆ ಸಿಕ್ಕಿರೋ ಡ್ರೆಸ್. ಹೌದು, ಇದೀಗ ನಿಂತದ್ದು ಸ್ಟೈಲ್. ಅದು ಹಾಗೇನೆ ಅವಳು ಹಾಕುವಾಗ ಹಾಗೆ ನಿಲ್ಲುದು. ಅವರ ಇಂಜಿನಿಯರ್ ಕೂಡ ಇಷ್ಟು ಬಂದು ನೋಡುದಿಲ್ಲ, ಇವಳು ಬಾರಿ ನೋಡ್ತಾರೆ. ಸ್ವಲ್ಪ ಕೋಡಿಗೆ ಸಹ ಉಂಟು. ಅಪ್ಪ ಅಮ್ಮ ಎದುರೋದಾಗೆ ಮುಂದೆ ಹೋಗ್ತಾಳೆ. ಹೇಗೆ 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 ಮಾಡು ಸೌಂಡ್ ಹೇಗೆ? ಸೌಂಡ್ ಹೇಗೆ ಅದು? ಹೇಗೆ ಹೇಗೆ? ಒಂದು ಬಾರಿ. ಹಾಯ್ ಚಿದ್ದಿ, ಹಾಯ್ ಚಿದ್ದಿ, ಹಾಯ್ ಚಿದ್ದಿ. ಇಲ್ಲಿ ನಾಯಿ ಹೆಜ್ಜೆಟ್ಟಾಗಿದೆ ನೋಡಿ. ಇಲ್ಲಿ ನಾಯಿ ಹೆಜ್ಜೆಟ್ಟಿದೆ. ನಮ್ಮ ಮಗಳು ನೋಡಿ ಎಲ್ಲಿದ್ದಾಳೆ ಅಂತ. ಅವಳಿಗೆ ಜಾಗ ಸಿಕ್ಕಿದೆ ನೋಡಿ ಹೋಗ್ಲಿಕ್ಕೆ. ಹೊಸ ಬಾಯಿಗೆ ಹಾಕೊಂಡಿದ್ದಾಳೆ, ಎಡೆಗೆ ಹೋಗಿದ್ದಾಳೆ ಅಲ್ಲಿ. ಬಾ ಇಲ್ಚೆ, ಬಾ ಬಾ ಇಲ್ಚೆ ಬಾ. ಅಪ್ಪನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದ್ರ ಒಳಗಡೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.